ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರು ಈಶ್ವರನ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಬಸವಾನಂದ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳನ್ನ ತಾವು ತಿಳಿಸ್ತಾ ಇದ್ರಿ. ನಮ್ಗೆ ನಿಜಗುಣ ಶಿವಯೋಗಿಗಳವರ ವಚನವನ್ನ ಉದಾಹರಣೆ ಕೊಟ್ಟು ದೈಹಿಕ ತಪಸ್ಸಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರಿ. ಅದರಲ್ಲಿ ಕಾಯಕ ತಪಸ್ಸಿನ ಬಗ್ಗೆ ಮಾತಾಡಿದ್ರಿ. ಇವತ್ತು ಮುಂದುವರಿಸ್ತಾ ಏನ್ ಹೇಳ್ಬೇಕಂತೀರಿ ಸ್ವಾಮೀಜಿ? ಇವತ್ತು ಇನ್ನೂ ವಿಶೇಷವಾದದ್ದು ಮಾತಿನಿಂದ ಮಾಡುವ ತಪಸ್ಸು. ಮಾತಿನಿಂದ ಮಾಡುವ ತಪಸ್ಸು. ವಾಚ, ಕಾಯ ವಾಚ ಮನಸ್ಸ. ಅದರಲ್ಲಿ ವಾಚ ಅಂದ್ರೆ ವಚನದಿಂದ, ಮಾತಿನಿಂದ ನಮ್ಮ ತಪಸ್ಸು ಹೇಗಿರ್ಬೇಕು. ಮೊಟ್ಟ ಮೊದಲನೇದು, ಮಾತು ಕೂಡ ಒಂದು ಸಂಪತ್ತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಜೊತೆಗೆ ಮಾತು ಅನ್ನುವಂಥದ್ದು ಏನಿದೆ ಅದು ಪರಮಾತ್ಮ ನೀಡಿರುವ ಒಂದು ಅನುಗ್ರಹ. ಅದೊಂದು ಯಾಕೆಂದ್ರೆ ಮನುಷ್ಯನಿಗೆ ಬಿಟ್ರೆ ಬೇರೆ ಯಾವ ಜೀವಿಗೂ ಮಾತನಾಡುವ ಅವಕಾಶ ಇಲ್ಲ. ಅವ ಕೂಗ್ಬೋದು, ಆಮೇಲಿಂದ ಗರ್ಜಿಸ್ಬೋದು, ಏನೆಲ್ಲ ಮಾಡ್ಬೋದು. ಆದ್ರೆ ಮಾತುಗಳನ್ನ ಕಲ್ತ್ಕೊಂಡು ಆ ಮಾತನ್ನ ಭಾಷೆಯಾಗಿ ಮಾಡ್ಕೊಂಡು ಆ ಭಾಷೆಗೆ ಭಾವವನ್ನು ಬೆರೆಸಿ ಮಾತನಾಡುವ ಅವಕಾಶ ಇದೆಯಲ್ಲ, ಇದು ನಮಗೆ ದೊರೆತಿರುವ ಪ್ರಕೃತಿ ನೀಡಿರುವ ವರ. ಇದನ್ನ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು. ಜೊತೆಗೆ ದೊಡ್ಡವರು ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸುಮ್ಮನೆ ನಾವು ಹೇಗೆಗೋ ಬಳಸ್ತಾ ಇರ್ತೀವಿ. ಬಹಳ ಜನ ಬೈಯೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ತೀವಿ. ಆಮೇಲೆ ಮಾತು ಅಂದ ಕೂಡಲೇ ಬಹಳ ಜನ 2-3 ಜನ ಸೇರ್ಕೊಂಡ್ರೆ ಆ 2-3 ಜನಕ್ಕೂ ಸಂಬಂಧ ಪಡ್ಲಾರದ ವಿಷಯನ ಮಾತಾಡ್ತಿರ್ತಾರೆ. ನಾವು ಬಹಳ ಜನ ತಪ್ಪು ಮಾಡೋದಲ್ಲೇ. ಆಮೇಲೆ ಸಮಯ ಕೂಡ ಹೇಳ, ನಾನು ಹಿಂದೆ ಹೇಳಿದ್ದ ಇಲ್ವೋ ಗೊತ್ತಿಲ್ಲ, ಆದ್ರೆ ಇನ್ನೊಂದ್ಸಾರಿ ಜ್ಞಾಪಿಸ್ತೀನಿ ನಮ್ಮ ಶ್ರೋತೃಗಳಿಗೆ. ಸಾಕ್ರೆಟೀಸ್ ಹತ್ರ ಒಬ್ಬ ಅವ್ರ ಸ್ನೇಹಿತ ಬರ್ತಾನೆ. ಬಂದು 3 ದಿನ ಬಗ್ಗೆ ಮಾತಾಡಕ್ ಶುರು ಮಾಡಿ, ಅವನ ಹಾಗೆ ಇವನು ಹೀಗೆ. ಸಾಕ್ರೆಟೀಸ್ ಮೌನವಾಗಿ ಕುತ್ಕೊಂಡು ನೋಡ್ತಾರೆ. ಅವ್ನು ಮುಗ್ಸದ, 1 ನಿಮಿಷ ತಾಡಿ, ಏನು ಈಗ ನೀನ್ ಇದೆಲ್ಲ ಹೇಳ್ತಾ ಇದೆಯಲ್ಲ, ಇದರಿಂದ ನಿನ್ಗೇನಾದ್ರು ಪ್ರಯೋಜನ ಇದೆಯಾ ಅಂತ ಕೇಳ್ತಾನೆ. ನಿನಗ್ ಪ್ರಯೋಜನ ಇಲ್ಲ. ನನಗೇನಾದ್ರು ಪ್ರಯೋಜನ ಇದೆಯಾ ಅಂತ ಕೇಳ್ತಾನೆ. ಇಲ್ಲ, ನಿನ್ಗೂ ಪ್ರಯೋಜನ ಇಲ್ಲ. ಅಂದ್ರೆ ನಿನಗೂ ಪ್ರಯೋಜನ ಇಲ್ಲ, ನನಗೂ ಪ್ರಯೋಜನ ಇಲ್ಲ, ಮತ್ತೆ ಯಾರ ಬಗ್ಗೆ ಮಾತಾಡಿದೀವಿ ಅವ್ರಿಗೂ ಪ್ರಯೋಜನ ಇಲ್ಲ. ಯಾರ ಬಗ್ಗೆ ಮಾತಾಡ್ತಿದೀವಲ್ಲ ಅವನಿಗೂ ಪ್ರಯೋಜನ ಇಲ್ಲ. ಹಾಗಾದ್ರೆ ಇದನ್ನ ವಿಷಯ ಯಾಕೆ ಹೇಳಿದ ಸಮಯ ಕೊಲ್ತಾ ಇದೆಯಾ? ಸಮಯ ಕೊಂದ ಹಾಗಲ್ವಾ? ಆದ್ರಿಂದ ಮಾತು ಸಂಪತ್ತು, ಸಮಯವೂ ಸಂಪತ್ತು. ಆದ್ರಿಂದ ಇನ್ನೊಬ್ಬರ ಬಗ್ಗೆ, ಇಲ್ಲದವ್ರ ಬಗ್ಗೆ ಮಾತಾಡಿ ನಮ್ಮ ಸಮಯವನ್ನ ಹಾಳು ಮಾಡ್ಕೋಬಾರ್ದು. ಯಾಕಂದ್ರೆ ಇದು ಅದ್ಭುತವಾದದ್ದು. ಮಾಣಿಕ್ಯ ಅಂತ ಕರೀತಾನೆ ಸರ್ವಜ್ಞ. ಮಾತನ್ನ ಮಾಣಿಕ್ಯ ಅಂತ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕವು ಸರ್ವಜ್ಞ. ಆ ಮಾತಿನಿಂದ ನಗೆ ನುಡಿಯ ಹಾಡಬಹುದು, ನಗವನ್ನ ಉಂಟು ಮಾಡಬಹುದು, ಹಾಗೆ ಕೊಲೆಯನ್ನು ಉಂಟು ಮಾಡಬಹುದು. ದ್ವೇಷ, ಕೊಲೆ, ಸಾವು ಎಲ್ಲ ಉಂಟಾಗೋದು ಮಾತಿನಿಂದ. ಜಗತ್ತಿನಲ್ಲಿ ಮಾತೇ ಮಾಣಿಕ್ಯ. ಆ ಮಾತನ್ನ ಮಾಣಿಕ್ಯ ಅಂತ ಬಳಸಿದ್ರೆ ನಮ್ಮ ಜೀವನನೇ ಉದ್ಧಾರ ಆಗೋಗ್ಬಿಡಿ. ಇನ್ನು ನಮ್ಮ ನಿಜಗುಣ ಶಿವಯೋಗಿಗಳು ಮಾತಿನಿಂದ ಮಾಡುವ ತಪಸ್ಸು ಹೇಗಿರ್ಬೇಕು ಅಂತ ಹೇಳ್ತಾರೆ. ವಿನಯವನ್ಯ ಹಿತವ ತರ್ಕ, ಅನಪಶಬ್ದ ವಚಲಿತಾರ್ಥ, ಅನಘ ಮಂತ್ರವಾಗಮಗಳು ಇನಿತು ಹಿಡಿದು ವಚನದಲ್ಲಿ. ಬಹಳ ಅದ್ಭುತವಾದ ಮಾತು. ವಿನಯವನ್ಯ ಹಿತವ ತರ್ಕ. ಇದನ್ನ ಹಾಡುವ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ವನಪ ಶಬ್ದ ವಚಲಿತಾರ್ಥ ಅಂತ ಹಾಡ್ಬಿಡ್ತಾರೆ. ಹಾಗಾಡ್ಬಾರ್ದು. ಕೂಡ್ಸಾಡುವಾಗ ವಾ ಬರುತ್ತೆ. ವಿನಯವನ್ಯ ಹಿತವ ತರ್ಕ ವನಪ ಶಬ್ದ ವಚಲಿತಾರ್ಥ ಕೂಡ್ಸಾಡಿದ್ರೆ. ಬಿಡಿಸಿದ್ರೆ ಅನಪಶಬ್ದ. ಅಪಶಬ್ದ ಅಂತ ಗೊತ್ತು ನಿಮಗೆ. ಅದಕ್ಕೆ ವಿರುದ್ಧವಾದದ್ದು ಅನಪಶಬ್ದ. ಅಚಲಿತಾರ್ಥ ಅಂದ್ರೆ, ಈ ಚಲಿತಾರ್ಥ ಅಂದ್ರೆ ದ್ವಂದ್ವಾರ್ಥ ಬರಲ್ಲ. ಈ ಚುಡಾಯಿಸುವಾಗ ಏನೇನೋ ಮಾತಾಡೋದು, ಇಲ್ಲ ನಾನು ಹಂಗೆ ಮಾತಾಡಿಲ್ಲ, ಬೇರೆ ಅರ್ಥಕ್ಕೆ ತಿರುಗಿಸೋದು, ಅದು ಚಲಿತಾರ್ಥ ಅಂತ. ಅದಕ್ಕೆ ಅಚಲಿತಾರ್ಥ ಅಂದ್ರೆ ಆ ದ್ವಂದ್ವ ಇಲ್ಲದೆ ಇರ್ತಕ್ಕಂಥ. ಈಗ ನೋಡೋಣ, ಮೊದಲನೇದು ವಿನಯ. ಮಾತಿನಲ್ಲಿ ವಿನಯ ಇರ್ಬೇಕು. ಅದೇ ಅಮೃತವನ್ನು ಸೋಸೋದು. ಬಸವಣ್ಣರು ಕೂಡ ಹೇಳಿದ್ದಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ
ಒಲುಮೆಯ ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಅಂದ್ರೆ ವಿನಯ ಅನ್ನುವಂಥದ್ದು ಇದೆಯಲ್ಲ, ಬೇರೆಯವರಿಗೆ ತುಂಬಾ ಸಂತೋಷ ಕೊಡುತ್ತೆ. ಅಷ್ಟೇ ಅಲ್ಲ, ನಾವು ತಿಳ್ಕೊಂಡಿದೀವಿ ಸಿಟ್ಟಲ್ಲಿ ಬೈದು ಬಿಡ್ತೀವಿ ಮಕ್ಕಳಿಗೆ ಅಥವಾ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ಬೈದು ಬಿಡ್ತೀವಿ. ಆದ್ರೆ ನಿಜವಾಗಿ ವಿನಯದಿಂದ ತಿದ್ದುವಾಗ ಅವ್ರು ತಿದ್ಕೊಳ್ಳೋಷ್ಟು ನಾವು ಬೈದಾಗ ಅವ್ರು ತಿದ್ಕೊಳ್ಳೋದು ಬದಲಾವಣೆ ಆಗಲ್ಲ. ಆ ವಿನಯ ಅನ್ನುವಂಥದ್ದು ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಕೆಲವರಿಗೆ ಕೆಲವು ಅಗತ್ಯ ಇರ್ಬೋದು. ಆದ್ರೆ ಹೆಚ್ಚಾಗಿ ನಾವು ದೊಡ್ಡವ್ರನ್ನ, ಬುದ್ಧಿವಂತರನ್ನ ಬದಲಾಯಿಸುವಾಗ ನಮ್ಮ ಮಾತಿನಲ್ಲಿರುವ ವಿನಯ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೇ ವಿನಯ ಕೂಡ ತಪಸ್ಸು, ಮಾತಿನಿಂದ ಮಾಡುವ ತಪಸ್ಸು. ವಿನಯ ಅನ್ಯ ಹಿತ. ನಮ್ಮ ಮಾತಿನಲ್ಲಿ ಸ್ವಹಿತ ಮಾತಾಡೋದು ಎಲ್ರಿಗೂ ಗೊತ್ತಿದೆ. ನನಗೆ ಹಿತ ಆಗುವಂಗೆ, ನನಗೆ ಸಂತೋಷ ಮಾತಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಅನ್ಯ ಹಿತವನ್ನು ಮಾತಾಡೋದು, ಅವರಿಗೆ ಇದರಿಂದ ಸಂತೋಷ ಆಗ್ತಿದ್ಯಾ, ಅವ್ರಿಗೆ ಹಿತ ಉಂಟಾಗ್ತಿದ್ಯಾ, ಇಂಥ ಮಾತುಗಳಿದಾವಲ್ಲ ಅದು ಅನ್ಯ ಹಿತ. ವಿನಯವನ್ಯ ಹಿತ ಅತರ್ಕ. ವತರ್ಕ ಅಂತ ಹೇಳಬಾರ್ದು, ಅತರ್ಕ ಬಿಡಿಸ್ಬೇಕಂತ. ಅತರ್ಕ, ತರ್ಕ ಅಂದ್ರೆ ಗೊತ್ತು, ಕೆಲವರು ಹೇಳಿದ್ದನ್ನು ಒಟ್ಟು ಮಾಡಲ್ಲ, ವಿರುದ್ಧ ಹೇಳೋದು, ಒಪ್ಕೊಳಂಗಿಲ್ಲ, ಆಮೇಲೆ ಏನೇನೋ ಇಲ್ಲದೆಲ್ಲ ಹೇಳಿ ಸಾಧಿಸಕ್ ಹೋಗೋದು, ಇದು ಮಾಡಬಾರ್ದು. ಅದು ಒಂದು ಹೀನ ಸಂಸ್ಕೃತಿ. ಅತರ್ಕ ಅಂದ್ರೆ ಏನಿಲ್ಲ, ಹೇಳಿದ್ದನ್ನು ಒಪ್ಕೊಂಡ್ಬಿಡು. ಅಪ್ಪ ಅಮ್ಮ ಹೇಳ್ತಿದಾರೋ, ಗುರು ಹಿರಿಯರು ಹೇಳ್ತಿದಾರೋ, ಅಥವಾ ಅಣ್ಣ ಸ್ನೇಹಿತ ಒಳ್ಳೇದು ಹೇಳ್ಕೊಡ್ಲೆ ಒಪ್ಕೊಂಡ್ಬಿಟ್ರೆ ಅತರ್ಕ ಅಂತ ಕರೀತಾರೆ. ಅತರ್ಕ ಇಲ್ಲ ಮಾತಿನ. ವಿನಯವನ್ಯ ಹಿತವತರ್ಕ, ಅನ್ಯ ಹಿತ ಅತರ್ಕ. ಅನಪಶಬ್ದ, ಅಪಶಬ್ದ ನುಡಿಯೋದು ಬೇಡ. ಅಪಶಬ್ದ ನುಡಿಯೋದು ಎಲ್ರಿಗೂ ಗೊತ್ತಿದೆ. ಮತ್ತೆ ಇತ್ತೀಚೆಗೆ ಅದನ್ನ ಅದು ನಮ್ಮ ಸಂಸ್ಕೃತಿಯನ್ನು ಲೆಕ್ಕಕ್ಕೆ ಬಿಂಬಿಸ್ತಾ ಇದ್ದಾರೆ. ಅದು ಒಳ್ಳೇದಲ್ಲ. ನಮ್ಮ ಸಂಸ್ಕೃತಿಯಪ್ಪ, ನಮ್ಮ ನಾಡಲ್ಲಿ ಹಿಂಗೆ ಮಾತಾಡೋದು ಇಲ್ಲ. ಅನಪಶಬ್ದವನ್ನ ಬಳಸಿ, ಅಪಶಬ್ದವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಬಳಸಬೇಡಿ. ಅದೊಂದು ತಪಸ್ಸದು. ಅನಪಶಬ್ದ, ಅಚಲಿತಾರ್ಥ. ಚರಿತಾರ್ಥ ಅಂದ್ರೆ ಈಗಾಗ್ಲೇ ಹೇಳಿದ್ನಲ್ಲ, ದ್ವಂದ್ವಾರ್ಥ ಬರುವಂಗ್ ಮಾತಾಡಿ ಇನ್ನೊಬ್ಬರಿಗೆ ಘಾಸಿ ಉಂಟು ಮಾಡ್ತಕ್ಕಂಥದ್ದು. ಅವ್ರೇನಾದ್ರೂ ನಮ್ಮ ಮೇಲೆ ಎರಿಗೆ ಬಂದಾಗ ಇಲ್ಲ ನಾನು ಹಂಗ್ ಮಾತಾಡಿಲ್ಲ ಅಂತ ಹೇಳ್ತೀವಲ್ಲ, ಇದು ಚರಿತಾರ್ಥ. ಆ ತರ ಮಾತಾಡದೇ ಇದ್ರೆ ಅಚಲಿತಾರ್ಥ. ಅಚರಿತಾರ್ಥ. ಅನಘ ಮಂತ್ರ. ಅನಘ ಅಂದ್ರೆ ಶಿವ, ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪ ಇಲ್ಲದವನು ಶಿವ. ಅನಘ ಮಂತ್ರ ಅಂದ್ರೆ ಶಿವ ಮಂತ್ರ. ಯಾವಾಗ್ಲೂ ಶಿವಮಂತ್ರವನ್ನ ಉಚ್ಚರಿಸೋದು. ಅಂದ್ರೆ ಹೇಗೆ, ನಮ್ಮ ಹಿರಿಯರನ್ನ ಗಮನಿಸ್ಬೇಕು ನಾವು. ತುಂಬಾ ವಯಸ್ಸಾದವರಿದ್ರೆ ಕೂತ್ಕೊಳ್ಳುವಾಗ, ಎದ್ದೇಳುವಾಗ, ಆಮೇಲೆ ನಿದ್ದೆ ಮಾಡಿದ್ದಾಗ, ಆಕಳಿಕೆ ಬಂದ್ರೆ, ಬಿಕ್ಕಳಿಕೆ ಬಂದ್ರೆ, ತೇಗು ಬಂದ್ರೆ ಶಿವ 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 ಅಂತಿದ್ರು. ಇದು ಅನಘ ಮಂತ್ರ. ಮಾತಿನಲ್ಲಿ ಪರಮಾತ್ಮನ ಮಂತ್ರವನ್ನ ಸ್ಮರಿಸೋದು, ಜಪಿಸೋದು. ಅದು ಕೂಡ ವಚನದಿಂದ ಮಾಡುವ ತಪಸ್ಸು, ಮಾತಿನಿಂದ ಮಾಡುವ ತಪಸ್ಸು. ಅನಘ ಮಂತ್ರ. ಆಗಮಗಳು. ಆಗಮಗಳು ಅಂದ್ರೆ ಹಿರಿಯರ ವಾಕ್ಯಗಳು. ಈಗ ಯಾವುದೊಂದು ವಾಕ್ಯ ಬುದ್ಧಿ ಮಾತು ಯಾರಿಗೂ ಹೇಳ್ಬೇಕಾಗಿದೆ. ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಅವನಿಗೆ ಇಡಿಸುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಪ್ಪ, ಬಸವಣ್ಣವರು ಹೀಗೆ ಹೇಳ್ತಾರೆ, ಪ್ರಭುದೇವರು ಹೀಗೆ ಹೇಳ್ತಾರೆ, ಋಷಿಗಳು ಹೀಗೆ ಹೇಳ್ತಾರೆ ಅಂದಾಗ ನಿಮ್ಮ ಅಭಿಪ್ರಾಯನೇ ಇರಲಿ ಅದು. ಆದ್ರೆ ಅವರ ಅಭಿಪ್ರಾಯದ ಒಂದು ವಚನವನ್ನ ಹೇಳ್ಬಿಟ್ಟು ಹೇಳಿದ್ರೆ ಅದು ಆಗಮಗಳನ್ನ ಅವಲಂಬನೆ ಮಾಡಿದ ಹಾಗೆ. ಆಗಮಗಳು ಇಂತು ಬಿಡಿದು ವಚನದಲ್ಲಿ ಇಷ್ಟು ಮಾತಿನಲ್ಲಿ ಅಳವಡಿಸ್ಕೊಂಡ್ರೆ ಇದು ಮಾತಿನಿಂದ ಮಾಡುವ ತಪಸ್ಸು. ಹೀಗೆ ಮಾತಿನಿಂದ ಮಾಡುವ ತಪಸ್ಸು ಬಹಳ ಮುಖ್ಯ. ಅದಕ್ಕೆ ಈಗ ಕೆಲವರು ಹೇಳ್ತಿರ್ತಾರೆ, ಕೆಲವು ಸ್ವಭಾವ ಏನಿರುತ್ತೆ ಅಂದ್ರೆ ಮಾತಾಡ್ಬಿಡೋದು ಮೊದ್ಲು, ಆಮೇಲೆ ಚಿಂತೆ ಮಾಡೋದು. ಅದಕ್ಕೆ ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದಕ್ಕೆ ಮಾತಾಡಕ್ ಮುಂಚೆ ನಾವು ಸ್ವಲ್ಪ ತಾಳ್ಮೆ ವಹಿಸ್ಬೇಕು. ಬುದ್ಧರ ಜೀವನದಲ್ಲಿ ನೀವು ಗಮನಿಸಬಹುದು, ಬುದ್ಧ ಏನ್ ಮಾತಾಡ್ಬೇಕಾದ್ರೂ ತಕ್ಷಣ ಮಾತಾಡಲ್ಲ, ತಕ್ಷಣ ಉತ್ತರ ಕೊಟ್ರು ಅಂತ ಹೇಳಲ್ಲ. ಮೊದಲು ಧ್ಯಾನ. ಏನೇ ಪ್ರಸಂಗ ಬಂದ್ರು ಕೂಡ ಮೊದಲು 2 ನಿಮಿಷ 5 ನಿಮಿಷ ಸುಮ್ಮನಿರೋದು, ಧ್ಯಾನ ಮಾಡೋದು. ಇದು ಮಾತಾಡಿದ್ರೆ ಒಳ್ಳೇದಾಗತ್ತಾ ಇಲ್ವಾ, ಇಷ್ಟನ್ನೇ ಕಲ್ತ್ಕೊಂಡ್ರೆ ಪ್ರಾಯಶಃ ಸಾವಿರಾರು ಕೇಸ್ಗಳು ತಪ್ಪಿಬಿಡ್ತವೆ. ಕೋರ್ಟಲ್ಲಿ ಆಗ್ತಕ್ಕಂಥ ಸಾವಿರಾರು ಕೇಸುಗಳು ತಪ್ಪಿಸ್ಬೋದು. ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಅನೇಕ ಅನಾಹುತಗಳನ್ನ ತಪ್ಪಿಸಬಹುದು. ಒಟ್ಟಾರೆಯಾಗಿ ಏನೇ ಸಮಸ್ಯೆಗಳು ಬಂದ್ರು ಕೂಡ ತಾಳ್ಮೆ ವಹಿಸಿ ವಿಚಾರ ಮಾಡಿ ಆಮೇಲೆ ತಕ್ಷಣವೇ ಮಾತಾಡ್ಬಿಡ್ತೀವಿ ನಾವು. ಆಮೇಲೆ ಅಂತೀವಿ ಅಯ್ಯೋ ಹಿಂಗಾಗಿತ್ತು, ನಿನಗೆ ಹಿಂಗ ಅನ್ಬಾರ್ದಾಗಿತ್ತು. ಆವಾಗ ಅವನು ತಡ್ಕೋಬಹುದು, ಏನೋ ಸಮಾಧಾನ ಮಾಡ್ಬೋದು. ಆದ್ರೆ ಆಗಿರೋ ಘಾಸಿ ಆದ ಬೇಸರವನ್ನ ತಪ್ಸಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಖಂಡಿತ ಆಗಲ್ಲ. ಆದ್ರಿಂದ ಮಾತಿನಿಂದ ತಪಸ್ ಮಾಡೋದು ಅಂದ್ರೆ ಅದು ತಾಳ್ಮೆಯಿಂದ ಇರ್ತಕ್ಕಂಥದ್ದು. ಆಮೇಲೆ ವ್ಯರ್ಥವಾಗಿ ಮಾತಾಡದೆ ಇರ್ತಕ್ಕಂಥದ್ದು, ಉಪಯೋಗ ಇಲ್ಲದ ಮಾತುಗಳನ್ನ ಆಡದೆ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಮಾತಿನಿಂದ ಮಾಡುವ ತಪಸ್ಸು. ಕೇಳಿದ್ರೆ ಮಾತಿನ ತಪಸ್ಸಿನ ಬಗ್ಗೆ ಅನೇಕ ವಿಚಾರಗಳನ್ನ ಕೇಳ್ಕೊಂಡು ಅದರಂತೆ ನಾವು ನಡೆದ್ರೆ ನಮ್ಮ ಒಂದು ಕಾರ್ಯಕ್ರಮದ ಧ್ಯೇಯ ಏನಿದೆ, ಮಾನವತ್ವದಿಂದ
ಮಾನವತ್ವದಿಂದ ದೈವತ್ವದೆಡೆಗೆ ನಾವು ಸಾಗಬಹುದು ಅನ್ನೋದನ್ನ ನಮ್ಮ ಗುರುಜಿಯವರು ಮಾರ್ಗದರ್ಶನ ಮಾಡ್ತಾ ಇದ್ರು ಇಷ್ಟೊತ್ತು. ಇವತ್ತಿನ ಸಂಚಿಕೆಯಲ್ಲಿ 61ನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಯಾರು ವಿಜೇತರಾಗಿದ್ದಾರೆ ಅಂತ ಹೇಳಿ ನೋಡೋಣ ಅಂತ. ಅದಕ್ಕಿಂತ ಮುಂಚೆ ಇವತ್ತಿನ ಪ್ರಶ್ನೆ. ಈ ವಾರದ ಪ್ರಶ್ನೆ, ನಿಜಗುಣ ಶಿವಯೋಗಿಗಳು ತಿಳಿಸಿದಂತಹ ವಾಚಿಕ ತಪಸ್ಸು, ಮಾತಿನಿಂದ ಮಾಡುವ ತಪಸ್ಸನ್ನು ಬರೆದು ತಿಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ, ನಿಜಗುಣ ಶಿವಯೋಗಿಗಳು ತಿಳಿಸಿದಂತಹ ವಾಚಿಕ ತಪಸ್ಸು, ಮಾತಿನಿಂದ ಮಾಡುವ ತಪಸ್ಸನ್ನು ಬರೆದು ತಿಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ಕೇಳುವರೆ 61ನೇ ಸಂಚಿಕೆಯ ಪ್ರಶ್ನೆ, ಮಹಾದೇವಿ ಅಕ್ಕನವರ ತನು ಕರಗದವರಲ್ಲಿ ಈ ವಚನವನ್ನು ಬರೆದು ಕಳಿಸಿರಿ. ಉತ್ತರ: ತನು ಕರಗದವರಲ್ಲಿ ಮಜ್ಜನವನ್ನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯಯ್ಯ ನೀನು, ಅದುಳಿಲ್ಲದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯಯ್ಯ ನೀನು, ಅರಿವು ಕಂಡೆರೆಯದವರಲ್ಲಿ ಆರತಿಯನ್ನೊಲ್ಲೆಯಯ್ಯ ನೀನು, ಭಾವ ಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲ್ಲೆಯಯ್ಯ ನೀನು, ಪರಿಣಾಮಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನೊಲ್ಲೆಯಯ್ಯ ನೀನು, ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲಲ್ಲಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಳವನಿಂದುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನಯ್ಯ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು. ಪ್ರಥಮ ಅದೃಷ್ಟಶಾಲಿಗಳು ಕುಮಾರಿ ನಮ್ರತಾ ಅಂಗಡಿ, BA ವಿದ್ಯಾರ್ಥಿನಿ, ಕೊಟ್ಟಿಗೆರೆ, ಬಂಕಾಪುರ, ಶಿಗ್ಗಾಂವ್ ತಾಲೂಕು, ಹಾವೇರಿ ಜಿಲ್ಲೆ. ದ್ವಿತೀಯ ವಿಜೇತರು ರಾಜೇಶ್ವರಿ ಕಲ್ಲಪ್ಪ ಶಾಲೆ, ತಾರಿಹಾಳ, ರಾಮನಗರ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರವೀಣ್ ಕುಮಾರ್ ದೈವಜ್ಞಾಚಾರ್ಯ, ಶಿಕ್ಷಕರು, ಹೂವಿನಹಡಗಲಿ. ವಿಜೇತರಿಗೆ ಅಭಿನಂದನೆಗಳು. ಕೆಲವರೇ 62ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮಗಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರು ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ನಿರೂಪಣೆ ಜಿ. ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಭೇಟಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.